ಒಂದು ಕಾಲದಲ್ಲಿ ಗಣೇಶ ದೇವರು ತನ್ನ ತಾಯಿ ಪಾರ್ವತೀದೇವಿಯ ಜೊತೆ ಕೈಲಾಸದಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ಪಾರ್ವತೀದೇವಿ ಸ್ನಾನಕ್ಕೆ ಹೋಗುವಾಗ ಯಾರನ್ನೂ ಒಳಗೆ ಬಿಡಬೇಡ ಎಂದು ಗಣೇಶನಿಗೆ ಹೇಳಿದರು. ಗಣೇಶನು ತಾಯಿಯ ಮಾತನ್ನು ದೇವರ ಆದೇಶದಂತೆ ಪಾಲಿಸುತ್ತಿದ್ದನು. ಅಷ್ಟರಲ್ಲಿ ಶಿವದೇವರು ಅಲ್ಲಿಗೆ ಬಂದರು. ಆದರೆ ಗಣೇಶನು ಅವರನ್ನು ಒಳಗೆ ಬಿಡಲಿಲ್ಲ. ನನ್ನ ತಾಯಿ ಹೇಳಿದ ಮಾತು ನನಗೆ ಮುಖ್ಯ ಎಂದನು. ಶಿವನು ಕೋಪಗೊಂಡು ಯುದ್ಧವಾಡಿ ಗಣೇಶನ ತಲೆಯನ್ನು ಕತ್ತರಿಸಿದರು. ಪಾರ್ವತೀದೇವಿಗೆ ಇದು ತಿಳಿದಾಗ ಅವರು ದುಃಖದಿಂದ ಕೋಪಗೊಂಡರು. ಆಗ ಶಿವನು ತನ್ನ ತಪ್ಪನ್ನು ಅರಿತು ಉತ್ತರ ದಿಕ್ಕಿಗೆ ಹೋಗಿ ಮೊದಲಾಗಿ ಕಂಡ ಜೀವಿಯ ತಲೆಯನ್ನು ತರಲು ಗಣಗಳನ್ನು ಕಳುಹಿಸಿದರು. ಅದು ಆನೆಯ ತಲೆಯಾಗಿತ್ತು. ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಜೀವ ನೀಡಿದರು. ಆ ದಿನದಿಂದ ಗಣೇಶನು ವಿಘ್ನಹರ್ತ ಎಂದು ಪ್ರಸಿದ್ಧನಾದನು. ಯಾವ ಕೆಲಸ ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯ ಆರಂಭವಾಯಿತು. ಈ ಕಥೆಯ ಸಾರಾಂಶ: ತಾಯಿ ತಂದೆಯ ಮಾತು ಪಾಲಿಸುವುದು ಮತ್ತು ಕರ್ತವ್ಯನಿಷ್ಠೆ ಜೀವನದಲ್ಲಿ ಮಹತ್ವವಾದವು. ನಮಸ್ಕಾರ.